ಮಹಾ ಎಕ್ಸಿಟ್ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೆ. ಒಂದ್ಸಲ ನಿಮ್ಗೆಲ್ಲವೂ ಕೂಡ ಚಿತ್ರಣವನ್ನು ಕೊಟ್ಟು ಆಮೇಲೆ ಬರ್ತೀವಿ. ಚನ್ನಪಟ್ಟಣ ವಿಚಾರದಲ್ಲಿ ತುಂಬಾ ಸಂಘರ್ಷ ನಡೀತಾ ಇದೆ ನಮ್ಮ ಡಿಬೇಟ್ ಅಲ್ಲಿ. ಆ ವಿಚಾರಕ್ಕೆ ಬರೋಣ. ಮಹಾ ಎಕ್ಸಿಟ್ ವಿಚಾರದಲ್ಲಿ ಆಗಿರುವಂತ ಎಲ್ಲಾ ಒಟ್ಟಾರೆ ಎಕ್ಸಿಟ್ ಪೋಲ್ಗಳೇನಿದೆ ಅದರ ಸಂಪೂರ್ಣವಾದಂತ ಒಂದು ಚಿತ್ರಣವನ್ನ ಕೊಟ್ಬಿಡ್ತೀವಿ. ಲೋಕ್ಪೋಲ್ ಮಹಾರಾಷ್ಟ್ರ ಸರ್ವೆಯಲ್ಲಿ INDIA ಮೈತ್ರಿಕೂಟಕ್ಕೆ 151ರಿಂದ 162 ಕೊಡ್ತಾ ಇದೆ. ಇಲ್ಲಿಯವರೆಗೂ ಎಕ್ಸಿಟ್ ಪೋಲ್ಗಳು ಕೊಟ್ಟಿರಲಿಲ್ಲ ಒಂದು ಕೂಡ. ಒಂದು ಎಕ್ಸಿಟ್ ಪೋಲ್ಗಳು ಮಾತ್ರ ಕೊಡ್ತಾ ಇದೆ. ಪಕ್ಷೇತರರಿಗೆ 5ರಿಂದ 14 ಸ್ಥಾನಗಳನ್ನು ಕೊಡ್ತಾ ಇದೆ. ಲೋಕ್ಪೋಲ್ ಮಹಾರಾಷ್ಟ್ರ ಸರ್ವೆಯಲ್ಲಿ INDIA ಮೈತ್ರಿಕೂಟಕ್ಕೆ ಮುನ್ನಡೆಯನ್ನ ಕೊಡ್ತಾ ಇದ್ದಾರೆ. ಪೂರ್ಣವಾದಂಥ ಬಹುಮತವನ್ನೇ ಕೊಡ್ತಾ ಇದ್ದಾರೆ. 151ರಿಂದ ಅಂತ ಕೊಡ್ತಾ ಇದ್ದಾರೆ. ನೋಡಿ ಅಲ್ಲಿರುವಂಥದ್ದು ಒಟ್ಟು 5 ನಿಮಗೆ ಕಾಣಿಸ್ತಾ ಇದೆ ಎಕ್ಸಿಟ್ ಪೋಲ್ಗಳು. ಇನ್ನೊಂದು ಎಕ್ಸಿಟ್ ಪೋಲ್ ಇದೆ, ಅದೇ ಈಗ ಬಂದಿರೋದು. ಅದು INDIAಗೆ ಬಹುಮತವನ್ನು ಕೊಡ್ತಾ ಇರೋದು. ಆಲ್ಮೋಸ್ಟ್ ಅಲ್ಲಿ ಎಲ್ಲವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಬಹುಮತವನ್ನು ಕೊಡ್ತಾ ಇರೋದು. ಪಿ ಮಾರ್ಕ್ ಆಗಿರ್ಬೋದು, ಮ್ಯಾಟ್ರಿಚ್ ಆಗಿರ್ಬೋದು, CNN ಆಗಿರ್ಬೋದು, ಚಾಣಕ್ಯ ಎಸ್ ಆಗಿರ್ಬೋದು, ಸುದರ್ಶನ್ ಆಗಿರ್ಬೋದು, ಇವರೆಲ್ಲರೂ ಕೂಡ NDAಗೆ ಮೈತ್ರಿಕೂಟಕ್ಕೆ ಬಹುಮತವನ್ನು ಕೊಡ್ತಾ ಇದ್ದಾರೆ. ಪಿ ಮಾರ್ಕ್ ಚನ್ನಪಟ್ಟಣ ಸರ್ವೆಯಲ್ಲಿ JDSಗೆ ಮುನ್ನಡೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಬಂತು ನೋಡಿ, ಎಲ್ಲರೂ ಕಾಯ್ಕೊಂಡು ಕೂತಿದ್ದು. ನಿಖಿಲ್ ಕುಮಾರಸ್ವಾಮಿಗೆ ಮುನ್ನಡೆಯನ್ನ ಪಿ ಮಾರ್ಕ್ ಸರ್ವೆ ಕೊಟ್ಟಿದೆ. ಪಿ ಮಾರ್ಕ್ ಚನ್ನಪಟ್ಟಣ ಸರ್ವೆಯಲ್ಲಿ JDSಗೆ ಮುನ್ನಡೆ, ನಿಖಿಲ್ ಕುಮಾರಸ್ವಾಮಿಗೆ ಮುನ್ನಡೆಯನ್ನ ಪಿ ಮಾರ್ಕ್ ಸರ್ವೆ ಕೊಟ್ಟಿದೆ. ಚನ್ನಪಟ್ಟಣದ ಬಗ್ಗೆ ಭಾರಿ ಕುತೂಹಲ ಇದ್ದಿದ್ದು, ಏನಾಗ್ಬಿಡುತ್ತೆ ಚನ್ನಪಟ್ಟಣ ಅಂತ ಹೇಳಿ. ನಾನಾ ನೀನಾ ಅನ್ನೋ ರೀತಿಯಲ್ಲಿ ಪ್ರತಿಷ್ಠೆಯ ಕಣವಾಗಿ ನಿಂತ್ಕೊಂಡಿದ್ದು. ಭಾವನಾತ್ಮಕ ವಿಚಾರಗಳು ಬಂತು, ಏಕವಚನದಲ್ಲಿ ವಾಗ್ದಾಳಿಗಳು ಬಂತು, ಯಾವ್ಯಾವೋ ಹಂತಕ್ಕೆ ಹೋಗಿ ತಲುಪ್ತು. ಆ ವಿಚಾರಗಳು ಬೇರೆ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕೂಡ ಪ್ರಸ್ತಾಪವಾಯಿತು. ಆ ರೀತಿಯಲ್ಲಿ ಚನ್ನಪಟ್ಟಣ ಒಂದು ರೀತಿಯಾಗಿ ಸದ್ದು ಮಾಡಿತ್ತು. ಮಂಡ್ಯ ಚುನಾವಣೆ ಹೇಗೆ ಇಂಡಿಯಾದಲ್ಲಿ ಸದ್ದು ಮಾಡುತ್ತೋ ಹಾಗೆ ಚನ್ನಪಟ್ಟಣ ಈ ಬಾರಿ ಚುನಾವಣೆಯಲ್ಲಿ ಸದ್ದು ಮಾಡಿತ್ತು. ನಿಖಿಲ್ ಕುಮಾರಸ್ವಾಮಿಗೆ ಮುನ್ನಡೆಯನ್ನ ಕೊಟ್ಟಿದೆ ಪಿ ಮಾರ್ಕ್. ಎಕ್ಸಿಟ್ ಪೋಲ್ ಬರ್ತಾ ಇದೆ. JDSಗೆ ಮುನ್ನಡೆಯನ್ನ ಕೊಡ್ತಾ ಇರೋದು ಪಿ ಮಾರ್ಕ್. ಇಲ್ಲಿಯವರೆಗೂ ಕೂಡ ಮಹಾರಾಷ್ಟ್ರ, ಜಾರ್ಖಂಡ್ ಜೊತೆಗೆ ರಾಜ್ಯದಲ್ಲಿರುವಂಥ 2 ಉಪಚುನಾವಣೆಗಳ ವಿಚಾರದಲ್ಲಿ ಕೊಟ್ಟಿದ್ರು, ಶಿಗ್ಗಾವಿ ಮತ್ತು ಸಂಡೂರದ್ದು. ಆದರೆ ಚನ್ನಪಟ್ಟಣದ ಮಾತ್ರ ಬಂದಿರಲಿಲ್ಲ. ಈಗ ಪಿ ಮಾರ್ಕ್ ಹೇಳ್ತಾ ಇದೆ JDSಗೆ ಅದು ಮುನ್ನಡೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಪಿ ಮಾರ್ಕ್ ಸರ್ವೆ, ಪಿ ಮಾರ್ಕೆ ಈಗ ಮಹಾರಾಷ್ಟ್ರದಲ್ಲೂ ಕೂಡ NDA ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಹುಮತ ಬರುತ್ತೆ ಅಂತ ಹೇಳಿ ಇನ್ನು ಬಿಟ್ವೀನ್ ಅಲ್ಲಿ ಕೊಟ್ಟಿದ್ದಾರೆ. 137ರಿಂದ 152ವರೆಗೂ ಕೊಟ್ಟಿದ್ದಾರೆ. ಪೂರ್ಣ ಬಹುಮತನೂ ಬರ್ಬೋದು, ಇಲ್ಲದೆ ಏನೂ ಇರಬಹುದು ಅಂತೇಳಿ. ಹಾಗಾಗಿ ಚನ್ನಪಟ್ಟಣದ ವಿಚಾರ. ಗಂಗಾಧರ ಮೂರ್ತಿ ಅವರೇ, ಆಗ್ಲೇ ನಿಲ್ಲಿಸಿದ್ದೆ ನಾನು. ಚನ್ನಪಟ್ಟಣ ನಿಮಗೆ ಬರ್ತಾ ಇದೆ ಈಗ ಮತ್ತೆ? ಅದನ್ನೇ ನಾನು ಅದಕ್ಕೆ ಯಾಕೆ ಹೇಳಿದ್ದು ಅಂತಂದರೆ, ಈಗ ಯೋಗೇಶ್ವರ್ ಅವರು ಆಫ್ಟರ್ ದ ಎಲೆಕ್ಷನ್ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಏನು ಹೇಳಿದ್ರು? ದೇವೇಗೌಡರು ತನ್ನ ಮೊಮ್ಮಗನ ಗೆಲ್ಸೋಕ್ಕೋಸ್ಕರ ಹಗಲಿರುಳು ಚುನಾವಣೆ ಮಾಡಿದ್ರು. ಅವ್ರಿಗೊಂದು ಗೌರವ ಇದೆ ಈ ರಾಜ್ಯದಲ್ಲಿ, ಈ ರಾಜ್ಯದಲ್ಲಿ. ಅದರಲ್ಲೂ ನಮ್ಮ ಒಕ್ಕಲಿಗರಲ್ಲೊಂದು ಅವ್ರಿಗೊಂದು ಸ್ಥಾನ ಇದೆ. ನಾನು ಹೇಳಿದ್ದಲ್ಲ, ಅವ್ರು ಹೇಳಿದ್ದು. ಅದಾದಮೇಲೆ ಇನ್ನೂ ಒಂದು ಮುಂದಕ್ಕೆ ಹೋಗಿ ಅವ್ರೇನು ಹೇಳಿದ್ರು, ಜಮೀರ್ ಅವರು ಈ ರೀತಿ ಮಾತಾಡಬಾರ್ದಿತ್ತು ಈ ಚುನಾವಣೆ ಸಂದರ್ಭದಲ್ಲಿ. 2 ಅಭ್ಯರ್ಥಿ ಆಗಿರ್ತಕ್ಕಂಥವ್ರು ಹೇಳಿದ ಮಾತು. ಆದರೆ ನಾನು ಕೇಳೋದೇನು ಅಂತಂದರೆ, ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಎಲ್ಲರೂ, ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಇರ್ಬೋದು, ಭಾಳಷ್ಟು ಪರಮೇಶ್ವರ್ ಇರ್ಬೋದು, ಎಲ್ಲ ನಾಯಕರು ಜಮೀರ್ ಅವರ ಭಾಷೆಯನ್ನು ನೀವು ಸಮರ್ಥಿಸ್ತಾ ಹೋದ್ರಲ್ಲ. ಆಯಿತು, ಈಗ ನಾನು ಅವರನ್ನು ಫ್ರೆಂಡು, ಕಾಲೇಜ್ ಮೇಟೋ, ಸ್ಕೂಲ್ ಮೇಟೋ, ಅಥವಾ ಭಾಳ ಕ್ಲೋಸ್ ಫ್ರೆಂಡ್ಸು. 4 ಗೋಡೆ ಮಧ್ಯೆ ಯಾವ್ದು ಮಾತಾಡಬೇಕು, ಹೊರಗಡೆ ಯಾವ್ದು ಮಾತಾಡಬೇಕು ಅಂತ ನಮಗೂ ನಿಮಗೂ ಅರಿವಿಲ್ವಾ? ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಶಾಸಕ 2008ರಲ್ಲಿ ನಾನು ಚುನಾವಣೆ ಯಾರು ಗೆಲ್ಸಿದ್ರು, ರಾಜಕೀಯಕ್ಕೆ ಯಾರು ತಂದ್ರು, ಅದು ಯಾವುದೂ ಮಾತಾಡೋಕೆ ಹೋಗಲ್ಲ. ಅದೆಲ್ಲ ಇತಿಹಾಸ. ಜನಗಳ ಬಾಯಲ್ಲಿದೆ, ಜನಗಳ ಮನಸ್ಸಲ್ಲಿದೆ, ರಾಜಕಾರಣಿಗಳ ಮನಸ್ಸಲ್ಲಿದೆ. ಯಾರು ಗೆಲ್ಸಿದ್ರು, ಯಾವಾಗ ಚುನಾವಣೆ ಕರ್ಕೊಂಬಂದ್ರು, ಅದ್ರ ಪೂರ್ತಿ ಹೇಳೋಕೆ ಹೋಗಲ್ಲ. ನಾನು ಕಣ್ಣಾರೆ ಇದ್ದಂಥ ಒಂದೇ ಒಂದು ಸಾಕ್ಷಿನ ಇವತ್ತು ಹೇಳಲಿಕ್ಕೆ ಬರ್ತೀನಿ. ಇವತ್ತು ಯಾಕೆಂದರೆ 3 ಜನ ಇದ್ದಾರೆ, 3 ಜನ ಅಲ್ಲ, 5, 2, 7 ಜನ ಇದ್ದಾರೆ. ಸಿದ್ದರಾಮಯ್ಯನವರು, ಜಮೀರ್ ಅವರು, ಕುಮಾರಸ್ವಾಮಿಯವರು, ಚಲರಾಯಸ್ವಾಮಿಯವರು, ಬಾಲಕೃಷ್ಣವರು. ಇದೇ ಬೈ ಎಲೆಕ್ಷನಲ್ಲಿ ಚಾಮರಾಜಪೇಟೆನಲ್ಲಿ ಟಿಕೆಟ್ ಕೊಡಬೇಕು ಅಂತ ಕರ್ಕೊಂಬಂದಾಗ ಸಿದ್ದರಾಮಯ್ಯನವ್ರ ಮನೆಗೆ, ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ಏನಿತ್ತು ಅಂದರೆ, ಕುಮಾರ್ ಬುದ್ಧಿ ಇದೆಯಾ, ಈ ಬಸ್ ಓಡಿಸೋರ್ನೆಲ್ಲ ಕರ್ಕೊಂಬಂದು ಎಲೆಕ್ಷನ್ ಮಾಡ್ತೀಯಲ್ಲಪ್ಪ, ನಾನು ದೇವೇಗೌಡರು ಅಜೀಮ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಹೊರಟಿದ್ದೀವಿ ಅಂತ ಹೇಳಿದ ಮಾತು ಇಷ್ಟು ಜನದ ಮಧ್ಯೆ ಇದೆ. ನಾನು ಕೂಡ ಸಾಕ್ಷಿ, ಪ್ರತ್ಯಕ್ಷ ಸಾಕ್ಷಿ. ಅಂಥ ವ್ಯಕ್ತಿಯನ್ನು ದೇವೇಗೌಡರು ಕರ್ಕೊಂಬಂದು ದರಿದ್ರ ನಾರಾಯಣ ರ್ಯಾಲಿ ಮಾಡಿ, ಚುನಾವಣೆ ಮಾಡಿ, ಗೆಲ್ಲಿಸಿ, ಅಸೆಂಬ್ಲಿಗೆ ಕರ್ಕೊಂಡೋಗಿ. ಇನ್ನೂ ಒಂದು ಮಾತು, ಕುಮಾರಸ್ವಾಮಿ ಅವರು ಅಸೆಂಬ್ಲಿಗೆ 2004ರಲ್ಲಿ ಇವರು ನಿಂತಿದ್ರು, ಜಯನಗರದಲ್ಲಿ ಸೋತಿದ್ರು ಜಮೀರ್ ಅವರು, ಕುಮಾರಸ್ವಾಮಿ ಅವರು ಗೆದ್ದಿದ್ರು. ಅಸೆಂಬ್ಲಿಗೆ ಹೋಗಬೇಕಾದ್ರೆ ಒಳಗಡೆ ಮಾರ್ಷಲ್ ಬಿಡಲಿಲ್ಲ ಅಂತ ಹೇಳಿ ಕೋಪಕ್ಕೆ ಕುಮಾರಸ್ವಾಮಿಯವರು ಇನ್ನು ಶಾರ್ಟ್ ಪೀರಿಯಡಲ್ಲಿ ಇವನ್ನ ಕರ್ಕೊಂಡು ಅಸೆಂಬ್ಲಿಗೆ ಬರ್ತೀನಿ ಅಂತ ಶಪಥ ತೊಟ್ಟಿದ್ರು. ಅದೇ ರೀತಿ ಒಬ್ಬ ಸ್ನೇಹಿತನ ಕರ್ಕೊಂಬಂದ್ರು ಒಳಗಡೆ. ನೀವು 4 ಗೋಡೆ ಒಳಗಡೆ, ಅವರೇ ಹೇಳ್ತಾರೆ 24 ಗಂಟೆಯಲ್ಲಿ 16 ಗಂಟೆ ಅವ್ರ ಜೊತೆಲಿ ಇರ್ತಿದ್ದೆ. ಆಯ್ತು ಸ್ವಾಮಿ, 16 ಗಂಟೆ ಜೊತೆಲಿದ್ದಾಗ ಒಳಗಡೆ 4 ಗೋಡೆ ಮಧ್ಯೆ ನಿಮ್ಮನೆ ಒಳಗಡೆ 4 ಗೋಡೆ ಮಧ್ಯದಲ್ಲಿ ನಡೆಯೋದನ್ನು ಬೀದಿನಲ್ಲಿ ಮಾತಾಡ್ತೀರಾ ಹೇಳಿ ಒಲಿ?
ಎಲ್ಲಿ ಯಾವಾಗ ಮಾತಾಡಲ್ಲ ಮಾತನ್ನು ಕಲಿಯಲ್ಲ ಇವರೆಲ್ಲ ಅಂತಂದ್ರೆ ಅದು ನಿಮಗೆ plus point ಆಯ್ತು ಅಂತ. 2008ರಿಂದ ಇಲ್ಲಿಯವರೆಗೂ ಅಸೆಂಬ್ಲಿನಲ್ಲಿ ತಗ್ಸಿ ರೆಕಾರ್ಡ್ ಸತತವಾಗಿ ಗೆದ್ಕೊಂಡ್ಬಂದಿದ್ದಾರೆ. ಒಂದೇ ಒಂದು ಡಿಬೇಟ್ ಆಗಿದೆಯಾ, ಹೆಲ್ತಿ ಡಿಸ್ಕಷನ್ ಆಗಿದೆಯಾ, ಶಂಕರ್ ಒಂದೇ ಒಂದು ಅವ್ರ ಬಾಯಿಂದ ಒಳ್ಳೆ ಮಾತುಗಳು ಬಂದಿದಾವ ಅಸೆಂಬ್ಲಿನಲ್ಲಿ ಚೆಕ್ ಮಾಡಿ. ಶಂಕರ್ ಶೆಟ್ಟಿ ಆ ಕಾರಣಕ್ಕೆ- ಇದು ಇಲ್ಲ, benefit ಒಂದೇ ಆಯ್ತಾ ನಿಮಿಷ, ಅಂತ ಒಂದೇ ನಿಮಿಷ, JDS ಗೆ? ಒಂದೇ ಲೈನ್. ಆದ್ರೆ ಇವರ ಮಾತಿಂದ ನಮಗೆ ಆಘಾತವಾಗಿದೆ, ನೋವಾಗಿದೆ, ನಮ್ಮ ಇಡೀ ಜನಾಂಗಕ್ಕೆ ನೋವಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಚನ್ನಪಟ್ಟಣದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ಚನ್ನಪಟ್ಟಣದಲ್ಲಿ Yes, yes. ಒಕ್ಕಲಿಗರು ಮತ್ತೆ ಮುಸಲ್ಮಾನರು ಅನ್ಯೋನ್ಯವಾಗಿದ್ದಾರೆ. ಅವರು ಬೆಳೆದಂತ ರೇಷ್ಮೆ, ಅವರು ಬೆಳೆದಂತ ಮಾವನ್ನ ಕೊಂಡ್ಕೊಂಡು ವ್ಯಾಪಾರ ಮಾಡ್ಕೊಂಡಿದ್ದಾರೆ. ಅವ್ರ ಮಧ್ಯೆ ಬೆಂಕಿ ಇಕ್ಕುವಂತ ಕೆಲಸ ಮಾಡಬಾರ್ದು. ಸರ್, ಇದು ಈ ಪಾಯಿಂಟ್ ಯಾರಿಗೆ ಲಾಭ ತಂದ್ಕೊಡು? JDS ಗೆ ಆಗಿದೆಯಾ, ಡ್ಯಾಮೇಜ್ ಆಯ್ತಾ ಕಾಂಗ್ರೆಸ್? ದೇವೇಗೌಡರು ಭಾರಿ ದೂರಾಲೋಚನೆ ಮಾಡಿಕೊಂಡು ರಾಜಕೀಯ ಮಾಡೋರು. ಹಾಗಾಗಿ ಅವ್ರು ಏನು ಗೊತ್ತಾ, ತನ್ನ ಒಂದು ಕರ್ನಾಟಕದಲ್ಲಿ ತನ್ನ ಒಕ್ಕಲಿಗರು ಯಾವಾಗಲೂ ನನ್ನನ್ನು ಬೆಂಬಲಿಸ್ತಾರೆ ಅಂತೇಳಿ ಅದರೊಟ್ಟಿಗೆ ಖಾಲಿ ಒಂದು ಜನಾಂಗದ ಬೆಂಬಲ ಸಿಕ್ಕಿಸಾಗಲ್ಲ, ಇನ್ನೊಂದು 2 ಜನಾಂಗ ಬೆಂಬಲ ಬರಬೇಕಂತ ಕುರುಬ ಸಮಾಜದಲ್ಲಿ ಒಂದು 8% 9% ಪಾಪ್ಯುಲೇಷನ್ ಸಿದ್ದರಾಮಯ್ಯವರು ಗಟ್ಟಿಟ್ಕೊಂಡು ಆ ಟೈಮ್. ಥರ್ಡ್ ಆಲ್ಟರ್ನೇಟಿವ್ ಅವ್ರಿಗೆ ಇದ್ದದ್ದು ಮುಸ್ಲಿಂ ಓಟ್ ಬರ್ತಾ ಅಂತ. ಅವ್ರು ಮುಸ್ಲಿಂ ಓಟ್ ಬರ್ತಾರೆ, ಅದಕ್ಕಾಗಿ ತನ್ನ ಪಾರ್ಟಿಯಲ್ಲೇ JDS ಅಂತ ಸೆಕ್ಯುಲರ್ ಅಂತ ಇಟ್ಕೊಂಡ್ಬಿಟ್ರು. ಆ ರೀತಿ ಫಸ್ಟ್ ಪಾರ್ಟಿ ಅದು ಒಂದು ಸೆಕ್ಯುಲರ್ ಅಂತ ಯೂಸ್ ಮಾಡಿದ ಪಾರ್ಟಿ ದೇಶದಲ್ಲಿ ಏನಾದರೆ. ಸೊ ಆ ರೀತಿ ಮುಂದಾಲೋಚನೆ. ಸೊ ಒಕ್ಕಲಿಗಾಸ್, ಕುರುಬಾಸ್ ಆ್ಯಂಡ್ ಮುಸ್ಲಿಮ್ಸ್ ಕಾಂಬಿನೇಷನ್ ಇಟ್ಕೊಂಡು ತಾನು ರಾಜ್ಯದಲ್ಲಿ ಇದು ಮಾಡ್ಬೋದು ಅಂತ ಅವರೊಂದು ಆಲೋಚನೆ. ಬಟ್ ಕಾಲಕ್ರಮೇಣದಲ್ಲಿ ಇವ್ರು ಬಿಟ್ಟು ಹೋದ್ರು. ಯಾರು ಈಗ ಚನ್ನಪಟ್ಟಣಕ್ಕೆ ಸರ್, ಚನ್ನಪಟ್ಟಣಕ್ಕೆ ಚನ್ನಪಟ್ಟಣಕ್ಕೆ ಜಮೀರ್ ಅವರ ಹೇಳಿಕೆ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ? ಜಮೀರ್ ಅವರ ಪಾರ್ಟಿ ಖಂಡಿತ ಕಾಂಗ್ರೆಸ್ಗೆ ಮೈನಸ್ ಆಯಿತು, ಅದಕ್ಕೆ ಸಂಶಯನಿಲ್ಲ. ಅದು ಸಂಶಯ ಉಂಟು, ನೀವು ಯಾರಿಗಾದ್ರೂ ಸಂಶಯ ಉಂಟು ಇಲ್ಲಿದ್ದವರಿಗೆ? ಖಂಡಿತವಾಗಿಯೂ ಮೈನಸ್ ಆಗಿರುತ್ತೆ ಜಮೀರ್. ಒಕ್ಕಲಿಗದಲ್ಲಿ ಅವರು ಹೇಳ್ತಾರೆ, ಯಾರು ದೇವೇಗೌಡರು ಇವ್ರು ಹೇಳಿಲ್ಲ ನಾನು ಹೇಳ್ತಾರೆ, ಇವರು ದೈತ್ಯ ಅಂತ ಹೇಳ್ತಾರೆ. ನಮ್ಮ ಸಮಾಜದಲ್ಲಿ ಒಕ್ಕಲಿಗ ಯೋಗೇಶ್ವರರೇ ದೇವೇಗೌಡರನ್ನು ಹೊಗಳ್ತಾರೆ, ದೈತ್ಯ ಶಕ್ತಿ ಅಂತ ಇವರು ಒಂದು ಅರ್ಥ ಆಯ್ತಲ್ಲ. ಸೊ ದೈತ್ಯ ಶಕ್ತಿ ಅಂತ ಅವರಾಗಿ ಹೊಗಳು. ಬಟ್ ಆ್ಯಸ್ ಎ ಡಿಸಿಪ್ಲಿನ್ ಪಾರ್ಟಿ ಸೋಲ್ಜರ್ ಆಗಿ ಯೋಗೇಶ್ವರ್ ಮತ್ತೊಂದು ಪಾರ್ಟಿ ಬಗ್ಗೆ ತಾನು ಸೋಲ್ತೇನೆ, ಮತ್ತೊಂದು ಪಾರ್ಟಿ ಯಾರೇ ಆತ ಒಳ್ಳೆಯವನಾದರೂ ಅದನ್ನು ಇದು ಮಾಡೋದಲ್ಲ ಇಲೆಕ್ಷನ್ ರಿಸಲ್ಟ್ ಆಗೋ ತನಕ. ಸೊ ಅವ್ರು ಮೊನ್ನೆ ಪಾರ್ಟಿ ಪಕ್ಷ ಬಂದು ನನಗೂ ಅವರು ಪ್ರೆಸ್ ಕಾನ್ಫರೆನ್ಸ್ ಏನಪ್ಪ ಇವರು ವೆರಿ ಕನ್ಫ್ಯೂಷನ್ ಮೈಂಡಲ್ಲಿದ್ದರು. ಯೋಗೇಶ್ವರ್ ಇಸ್ ಇನ್ ವೆರಿ ಮಚ್ ಕನ್ಫ್ಯೂಸ್ಡ್ ಮೈಂಡ್ ಆ್ಯಕ್ಚುಲಿ ಅವ್ರು. ಅಂದರೆ ಅದೇ ನಾನು ಪ್ರೀವಿಯಸ್ಲಿ ನಿಮಗೆ ಒಂದು 2 minutes ಬ್ಯಾಕ್ ಹೇಳಿದಾಗೆ, ಯಾಕಂತಾರೆ ಅವ್ರು ಗೆಲ್ಲುವ 100% ಕಾನ್ಫಿಡೆಂಟ್. ಇಲ್ಲದ್ರೆ ಕುಮಾರಸ್ವಾಮಿ ಹೇಳ್ತಾರಲ್ಲ, ನಮ್ಮ ಪಕ್ಷದಲ್ಲಿ ನಿಂಗೆ ಟಿಕೆಟ್ ಕೊಡ್ತಾರಪ್ಪ ಭಾರತ ಅಂತ ಹೇಳ್ತಾರೆ. ಒಂದು ವೇಳೆ JDS ಅಲ್ಲಿ ಟಿಕೆಟ್ ನಿಂತಾರೆ ವಾಕವರ್ ಆಗಿಬಿಡ್ತಿತ್ತು ಅವರಿಗೆ. JDS ಟಿಕೆಟ್ ಅಂತ ಒಂದು ಕೆಟ್ಟ